ವಾಯ್ಸ್ ಕೇಳಿಸ್ತಾ ಇದೆಯಾ? ಹಲೋ. ಓಕೆ ಓಕೆ, ಥ್ಯಾಂಕ್ ಯು. ಸೊ ಅಸೈನ್ಮೆಂಟ್ಸ್ ಯಾರಾದರೂ ಸಬ್ಮಿಟ್ ಮಾಡಿದ್ರಾ? ಎಕ್ಸೆಪ್ಟ್ ದರ್ಶನ್ ಯಾರೂ ಮಾಡಿಲ್ಲ ಅನ್ಸುತ್ತೆ. ಅಟ್ಲೀಸ್ಟ್ ಟ್ರೇಡ್ ಆದರೂ ಮಾಡಿದ್ದೀರಾ? ಅಟ್ಲೀಸ್ಟ್ ನಾವು ಸ್ಟಾಕ್ಸ್ ಆದರೂ ಪೋಸ್ಟ್ ಮಾಡ್ತಾ ಇದೀವಲ್ಲ, ಅದನ್ನಾದರೂ ಟ್ರೇಡ್ ತೊಗೊಂಡ್ರ ಅನಾಲಿಸಿಸ್ ಮಾಡಿ? ಆನ್ಸರ್ ಮಾಡಲಿಲ್ಲ ಅಂದರೆ ಇವತ್ತು ಅಡ್ವಾನ್ಸ್ ಕ್ಲಾಸಸ್ ಲಾಸ್ಟ್ ಟಾಪಿಕ್ ಆಗಿರುತ್ತೆ. ಸೊ ಇನ್ನೇನೇ ಇದ್ರೂ ನೀವು ಮೆಸೇಜ್ ಮಾಡಿ ಕೇಳಬೇಕಾಗತ್ತೆ. ಏನಾದರೂ ಡೌಟ್ಸ್ ಇದ್ದರೆ ಇವತ್ತು ಕ್ಲಾರಿಫೈ ಮಾಡ್ಕೊಳ್ಳಿ, ಓಕೆನಾ? ಸೊ ಇವತ್ತಿನ ಟಾಪಿಕ್ಕು ಲಾಸ್ಟ್ ಟಾಪಿಕ್ ಇದು. ಸೊ ಸ್ಟಾಪ್ ಲಾಸ್ ಅಂತ ನಾನು ಪ್ರೀವಿಯಸ್ ಹೇಳ್ದಂಗೆ ನಿಮ್ಮದೊಂದು ಟ್ರೇಡಿಂಗ್ ಸೆಟಪ್ ಆದಮೇಲೆ ಒಂದು ಅನಾಲಿಸಿಸು ಜೊತೆಗೆ ಇಂಡಿಕೇಟರ್ಸು ಟೂಲ್ಸು ಎಲ್ಲ ಮರ್ಜ್ ಮಾಡಿ ನಮ್ಮ ಸೈಕಾಲಜಿ ಪ್ರಿಪೇರ್ ಮಾಡಿಕೊಂಡು ನಮ್ಮ ರಿಸ್ಕ್ ರಿವಾರ್ಡ್ ರೇಷಿಯೋ ಮೇಂಟೈನ್ ಮಾಡಿ ನಮ್ಮ ಮನಿ ಮ್ಯಾನೇಜ್ಮೆಂಟ್ ಮುಗಿಸ್ಕೊಂಡ್ಮೇಲೆ ಮೇಯ್ನ್ ಟಾಪಿಕ್ ಬಂದು ಸ್ಟಾಪ್ ಲಾಸ್. ಸ್ಟಾಪ್ ಲಾಸ್ ಬಂದು ನೀವೇನು ಅನ್ಕೊಬೇಕಂದ್ರೆ ನೀವು ನಾನು ಕರೆಕ್ಟಾ ತಪ್ಪಾ ಅಂತ ಜಡ್ಜ್ಮೆಂಟಿಗೆ ಹೋಗ್ದಿರಾ, ಇಫ್ ಐ ಆಮ್ ಕರೆಕ್ಟ್ ಐ ವಿಲ್ ಮೇಕ್ ದಿಸ್ ಮಚ್ ಪ್ರಾಫಿಟ್, ಇಫ್ ಮೈ ಅನಾಲಿಸಿಸ್ ರಾಂಗ್ ಐ ಲೂಸ್ ದಿಸ್ ಮಚ್ ಅಮೌಂಟ್ ಅನ್ನೋ ಮೈಂಡ್ ಸೆಟ್ಟಲ್ಲಿ ಬರಬೇಕು, ಓಕೆನಾ? ನನ್ನ ಅನಾಲಿಸಿಸು ಇಷ್ಟೊತ್ತು ನಾನು ಮಾಡಿದೆ ಈ ಸ್ಟಾಕ್ ಮೇಲೆ ಅನಾಲಿಸಿಸು. ಸೊ ಆ ಸ್ಟಾಕ್ ಅನಾಲಿಸಿಸ್ ನಾನೇನಾದರೂ ಕರೆಕ್ಟ್ ಆದರೆ ರಿಸ್ಕ್ ರಿವಾರ್ಡ್ ರೇಷಿಯೋ ಪ್ರಕಾರ 1:2, 1:3 ಅಥವಾ 1:4 ಬರುತ್ತೆ. ಇಲ್ಲ ಅಂದರೆ ಇಫ್ ಮೈ ಅನಾಲಿಸಿಸ್ ವೆಂಟ್ ರಾಂಗ್, ನನ್ನ ಲಾಸ್ ಬಂದು ಇಷ್ಟು ಪ್ರೀ ಡಿಫೈನ್ಡ್ ಲಾಸಸ್. ನಾನು ₹100 ಹಾಕಿದ್ದೀನಿ, ನಂಗೆ ಬಂದರೆ ₹105 ಬರುತ್ತೆ, ಇಲ್ಲ ಅಂದರೆ ₹2 ಲಾಸ್ ಆಗುತ್ತೆ, ಓಕೆನಾ? Many people says that we place a stop loss in our mind, but ಏನಂದರೆ ನಾವು ಟ್ರೇಡ್ಗೆ ಎಂಟ್ರಿ ಆಗಿದ ತಕ್ಷಣ ಎಲ್ಲರೂ ಪ್ರಾಫಿಟ್ ಬೇಕು ಅಂತ ನೋಡ್ತಾ ಇರ್ತೀವಿ, ಎವ್ರಿ ಒನ್ ಫಾರ್ ದಟ್ ಮ್ಯಾಟರ್. ಬಟ್ ನಾವೇನು ಮಾಡಬೇಕು, ಫಸ್ಟು ಸ್ಟಾಪ್ ಲಾಸ್ನ ಮೈಂಡಲ್ಲಿ ಹಾಕೋದಲ್ದಿರ ಸಿಸ್ಟಮಲ್ಲಿ ಹಾಕಬೇಕು. ನಾನು ನೆನ್ನೆ ನಿಮಗೆ ಒಂದು ಇದು ಪೋಸ್ಟ್ ಮಾಡಿದೆ ಗ್ರೂಪಲ್ಲಿ. ಸೊ ನಾನು ಅನಾಲಿಸಿಸ್ ಮಾಡಿದಾಗ ಹೆಂಗಿರುತ್ತೆ ಅಂದರೆ ನನ್ನ ಎಂಟ್ರಿ ಯಾವುದು, ನನ್ನ ಸ್ಟಾಪ್ ಲಾಸ್ ಯಾವುದು, ನನ್ನ ಟಾರ್ಗೆಟ್ ಯಾವುದು. ಸೊ ಇದನ್ನು ನಾನು ಪ್ರೀ ಡಿಫೈನ್ ಮಾಡ್ಕೊಂಡು ಅಂದರೆ ಪ್ರೆಡಿಕ್ಟ್ ಮಾಡಿ ಆಮೇಲೆ ನಾನು ಎಂಟ್ರಿ ತೊಗೊಳ್ತೀನಿ. ಸೊ ಅದು ನೋಡ್ರೆ ಇವತ್ತವರೆಗೂ ನೆನ್ನೆ ಹಾಕಿದ ಟ್ರೇಡಲ್ಲಿ ನನಗೆ ಇವತ್ತವರೆಗೂ ಜರ್ನಿ ಇರುತ್ತೆ. ಸ್ಟಾಪ್ ಲಾಸ್ ಆಗಿಲ್ಲ, ಒಂದು ಟ್ರೇಲಿಂಗ್ ಮಾಡ್ಕೊಂಬರ್ತೀವಿ, ಇಲ್ಲಾಂದರೆ ನಮ್ಮ ಸ್ಟಾಪ್ ಲಾಸ್ ಆಗಲಿಲ್ಲ ಅಂದರೆ ಟಾರ್ಗೆಟಿಗೆ ವೆಯ್ಟ್ ಮಾಡ್ತಾ ಇರ್ತೀವಿ. ನಮ್ಮ ಟ್ರೇಡ್ನ ಮಾರ್ಕೆಟ್ ಹೊರಗಡೆ ಹಾಕ್ಬೇಕು ಬಿಟ್ರೆ ನಾವಾಗ ನಾವು ಅದು ಟ್ರೇಡಿಂದ ಹೊರಗಡೆ ಬರಬಾರ್ದು. ಸೊ ಅದಕ್ಕೆ ಬೆಸ್ಟ್ ಸೊಲ್ಯೂಷನ್ ಏನು ಅಂದರೆ ಪ್ಲೇಸ್ ಯುವರ್ ಸ್ಟಾಪ್ ಲಾಸ್ ಆ್ಯಂಡ್ ಪ್ಲೇಸ್ ಯುವರ್ ಟಾರ್ಗೆಟ್ಸ್, ಓಕೆನಾ? ನೀವು ಟ್ರೇಡ್ ಎಕ್ಸಿಕ್ಯೂಟ್ ಮಾಡಿದ ತಕ್ಷಣ ಫಸ್ಟ್ ಮಾಡಬೇಕಾಗಿರೋ ಕೆಲಸ ಸ್ಟಾಪ್ ಲಾಸ್ ಹಾಕಬೇಕು, ಓಕೆನಾ? ಸ್ಟಾಪ್ ಲಾಸ್ ಯಾವ್ಯಾವ ಥರ ಹಾಕ್ಬೋದು ಅಂತ ಫರ್ದರ್ ನಾನು ಹೇಳ್ಕೊಂಡು ಹೋಗ್ತೀನಿ. ಸೊ ಫಸ್ಟು ಆರ್ಡರ್ ಪ್ಲೇಸ್ ಮಾಡಿದ ತಕ್ಷಣ ಯು ಹ್ಯಾವ್ ಟು ಪ್ರಿಪೇರ್ ಫಾರ್ ದ ಲಾಸ್, ನಾಟ್ ಫಾರ್ ದ ಪ್ರಾಫಿಟ್. ಫಸ್ಟು ನನಗೇನಾದರೂ ಲಾಸ್ ಆದರೆ, ಬಿಕಾಸ್ ನಮ್ಮ ಕ್ಯಾಪಿಟಲ್ ಉಳಿಸ್ಕೊಂಡ್ರೆ ನಾವು ನೆಕ್ಸ್ಟು ಟ್ರೇಡ್ಸ್ಗೆ ನಮ್ಮ ಹತ್ರ ಅಮೌಂಟ್ ಇರುತ್ತೆ. ಆ್ಯಸ್ ಐ ಸೆಡ್ ಬಿಫೋರ್, ನಮ್ಮ ರಿಸ್ಕ್ ಮ್ಯಾನೇಜ್ಮೆಂಟಲ್ಲಿ ನನ್ನ ಕ್ಯಾಪಿಟಲ್ 1,00,000ದಲ್ಲಿ ನಾನು ₹10,000 ಕಳ್ಕೊಂಡ್ರೆ ನಮ್ಮ ಟಾರ್ಗೆಟ್ ಬರೀ ₹11,000. ಬಟ್ 1,00,000ದಲ್ಲಿ 90,000 ಕಳ್ಕೊಂಡ್ರೆ 10,000ದಿಂದ ನಾವು 1,00,000 ಮಾಡೋದು ಕಷ್ಟ ಇದೆ. ಸೊ ಆಲ್ವೇಸ್ ಫಸ್ಟ್ ಪುಟ್ ಎಕ್ಸಿಕ್ಯೂಟ್ ಯುವರ್ ಸ್ಟಾಪ್ ಲಾಸ್, ಆಯಿತಾ? ನಿಮ್ಮ ಟ್ರೇಡ್ ಎಕ್ಸಿಕ್ಯೂಟ್ ಆಗಿದ ತಕ್ಷಣ ಪುಟ್ ಯುವರ್ ಸ್ಟಾಪ್ ಲಾಸ್, ಓಕೆ? ಇದರಲ್ಲಿ ಇನ್ನೊಂದೇನು ಅಂದರೆ ಸೆಟ್ಟಿಂಗ್ ಎ ಸ್ಟಾಪ್ ಲಾಸ್ ಫಾರ್ ಫ್ರಮ್ ಎಂಟ್ರಿ ಲೆವೆಲ್ ಮೈಟ್ ಬಿ ಎ ಬಿಗ್ ಲಾಸಸ್. ಇವಾಗ ನಿಮ್ಮ ಎಂಟ್ರಿ ಲೆವೆಲ್ ಇಲ್ಲೆಲ್ಲೋ ಇರುತ್ತೆ, ಆಯಿತಾ? ಪ್ರಾಕ್ಟಿಕಲಿ ಸ್ಟಾಪ್ ಲಾಸ್ ನೀವು ಈ ಸ್ವಿಂಗ್ ಲೋ ತೊಗೋಬೇಕು, ಆಯಿತಾ? ಬಟ್ ನೀವು ಇಲ್ಲಿ ತೊಗೊಳ್ಳೋಲ್ಲ, ಇಲ್ಲೆಲ್ಲೋ ತೊಗೊಳ್ತೀರಾ. ಇಂಡಿಕೇಟರ್ಸ್ದಾಗಲಿ ರೂಲ್ಸ್ದಾಗಲಿ ಏನೋ ಒಂದು ಪ್ರಾಪರ್ ಅನಾಲಿಸಿಸ್ ಇಲ್ದಿರ ಸ್ಟಾಪ್ ಲಾಸ್ನ ಸುಮ್ಮನೆ ಇದ್ರ ಕೆಳಗಡೆ ಮಾಡೋಣ ಬಿಡು, ಇಲ್ಲಿವರೆಗೂ ಬರಲ್ಲ, ನನ್ನ ದುಡ್ಡೇನು ಹೋಗಲ್ಲ ಅಂತ ಒಂದು ಬ್ಲೈಂಡ್ ಬಿಲೀಫಲ್ಲಿ ಇಲ್ಲಿಗೆ ಇಡಬೇಕಾಗಿರೋ ಸ್ಟಾಪ್ ಲಾಸ್ನ ಇಲ್ಲಿಗೆ ಇಡ್ತೀರ. ಮಾರ್ಕೆಟ್ ಅಕಸ್ಮಾತ್ ಇಲ್ಲಿಂದ ರಿವರ್ಸ್ ಹೊಡಿತು ಅಂದರೆ ಇದನ್ನು ದಾಟಿ ನಮಗೆ ಮಾರ್ಕೆಟ್ ಮೂಮೆಂಟಮ್ ಕೊಡುತ್ತೆ. ಆವಾಗ ನಮಗೆ ದೊಡ್ಡ ಲಾಸ್ ಆಗುತ್ತೆ. ನಿಮ್ಮ ಲಾಸ್ ಇಲ್ಲಿಗೆ ಕಟ್ ಆಫ್ ಆಗಬೇಕಾಗಿತ್ತು, ಬಟ್ ನೀವು ನನ್ನ ಲಾಸ್ ಇಲ್ಲಿಗಿರಲಿ ಅಂತ ಒಂದು ಮೈಂಡ್ಸೆಟ್ ಇಟ್ಕೊಂಡು ದೂರ ಅಂದರೆ ಎಂಟ್ರಿ ಲೆವೆಲ್ಗಿಂತ ತುಂಬ ದೂರ ಇಟ್ಕೊಂಡಿರೋದಕ್ಕೆ ನಿಮ್ಗೆ ಮಾರ್ಕೆಟ್ ಏನು ಮಾಡುತ್ತೆ, ಅದನ್ನು ದಾಟಿ ನಿಮಗೆ ಸ್ಟಾಪ್ ಲಾಸ್ ಕೊಡುತ್ತೆ. ಆವಾಗ ಹ್ಯೂಜ್ ಬಿಗ್ ಲಾಸಸ್ ಆಗುತ್ತೆ. ಇನ್ನೊಂದೇನು ಅಂದರೆ
ಇಲ್ಲಿ ಎಂಟ್ರಿ ಲೆವೆಲ್ ಇಲ್ಲಿರುತ್ತೆ ನಿಮಗೆ. ಆ್ಯಕ್ಚುಲಾಗಿ ನೀವು ಸ್ಟಾಪ್ ಲಾಸ್ ಹಾಕಬೇಕಾಗಿರೋದು ಇಲ್ಲಿ, ಆಯಿತಾ. ಬಟ್ ಇಲ್ಲೇ ಎಲ್ಲೋ ಹಾಕೋದು ಸ್ಟಾಪ್ ಲಾಸ್ನ ಹತ್ತಿರದಲ್ಲಿ ಹೋದರೆ ನಂಗೆ 2 ರೂಪಾಯಿ ಹೋಗಲಿ 1 ರೂಪಾಯಿ ಹೋಗಲಿ, ನಂಗೆ ಜಾಸ್ತಿ ಹೋಗೋದಕ್ಕೆ ಇಷ್ಟ ಇಲ್ಲ ಅಂತ. ಮಾರ್ಕೆಟ್ ಏನು ಮಾಡುತ್ತೆ ಆವಾಗ, ಇಲ್ಲಿ ಎಂಟ್ರಿ ಆದರೆ ಸ್ಟಾಪ್ ಲಾಸ್ ಹಿಟ್ ಮಾಡಿ ಮತ್ತೆ ಮೇಲೋಗುತ್ತೆ. ಅರ್ಥ ಆಯ್ತಾ? ಒಂದು ಸ್ಟಾಪ್ ಲಾಸ್ನ ಎಂಟ್ರಿ ಲೆವೆಲ್ಗಿಂತ ದೂರನೂ ಹಾಕಬಾರ್ದು, ಸ್ಟಾಪ್ ಲಾಸ್ನ ತೀರಾ ಎಂಟ್ರಿ ಲೆವೆಲ್ ಹತ್ರನೂ ಹಾಕಬಾರ್ದು. ಅದು ಸ್ವಲ್ಪ ಮೂಮೆಂಟಮ್ ಆದಮೇಲೆ ವಿ ಕ್ಯಾನ್ ಶಿಫ್ಟ್ ಅವರ್ ಸ್ಟಾಪ್ ಲಾಸ್. ಬಟ್ ಸ್ಟಾಪ್ ಲಾಸ್ನ ಎಲ್ಲಿಗೆ ಹಾಕಬೇಕು, ಯಾವಾಗ ಹಾಕಬೇಕು ಅನ್ನೋದು ತಲೆಯಲ್ಲಿರಬೇಕು. ತೀರಾ ಹತ್ರನೂ ಹಾಕ್ಕೊಂಬೇಡಿ, ತೀರಾ ದೂರನೂ ಹಾಕ್ಕೊಂಬೇಡಿ. ಓಕೆ, ಗೊತ್ತಾಯ್ತಾ? ಇದು ಸ್ಟಾಪ್ ಲಾಸ್ ಹಾಕ್ತಾ ಇದ್ದೀರಾ ಟ್ರೇಡ್ ಮಾಡಬೇಕಂದ್ರೆ? ಅಟ್ಲೀಸ್ಟ್ ಯಾರು ಟ್ರೇಡ್ ಮಾಡ್ತಾ ಇದ್ದೀರಾ ಈಗ? ದಯವಿಟ್ಟು ಯಾವುದಾದ್ರೂ ಟ್ರೇಡ್ಸ್ ತೊಗೊಳ್ಳಿ. ನಾವು ಆಲ್ರೆಡಿ ಪೋಸ್ಟ್ ಮಾಡ್ತಾ ಇದ್ದೀವಿ ಸ್ಟಾಕ್ಸ್ನ, ಅದನ್ನು ಅನಾಲಿಸಿಸ್ ಮಾಡಿ ಒಂದೊಂದು ಸ್ಟಾಕ್ ಆದರೂ ಬೈ ಮಾಡಿ, ಆಯಿತಾ. ಕಡಿಮೆ ಯಾವುದಿದೆ ನೋಡಿ, ಅದರಲ್ಲಿ ನಮ್ಮ ಅನಾಲಿಸಿಸ್ನ ಅಪ್ಲೈ ಮಾಡಿಬಿಟ್ಟು ಒಂದು ಸ್ಟಾಕ್ನ ಬೈ ಮಾಡಿ. ಇಲ್ಲಾಂದರೆ ನೀವು ಯಾವಾಗಲೂ ಟ್ರೇಡಿಂಗ್ ಕಲಿಯೋಕ್ಕಾಗಲ್ಲ. ಜಸ್ಟ್ ಒಂದು ಥಿಯರಿ ಪಾರ್ಟ್ಗೆ ಹೋದರೆ ನೀವು ಪ್ರಾಕ್ಟಿಕಲ್ ಯಾವಾಗಲೂ ಮಾಡೋಕ್ಕಾಗಲ್ಲ, ಎಸ್ಪೆಷಲಿ ಆನ್ಲೈನ್ ಕ್ಲಾಸ್ ಅವರು. ಜಸ್ಟ್ ನಾವು ಹೇಳಿದ್ದನ್ನು ಮಾಡ್ತಾ ಇರಿ, ನಿಮಗೆ ಬರುತ್ತೆ ಆರಾಮಾಗಿ. ಓಕೆನಾ? ಸೊ ಹೌ ಟು ಸೆಟ್ ಅ ಸ್ಟಾಪ್ ಲಾಸ್. ನೆಕ್ಸ್ಟು ಸ್ಟಾಪ್ ಲಾಸ್ ಯಾವ್ಯಾವ ಥರ ಸೆಟ್ ಮಾಡ್ಕೊಬೋದು ಅಂದರೆ, ಒಂದು ಟ್ರೇಡಿಂಗ್ ಸ್ಟೈಲಲ್ಲಿ ಸೆಟ್ ಮಾಡ್ಕೊಬೋದು, ಇಲ್ಲಾಂದರೆ ರಿಸ್ಕ್ ಟೇಕಿಂಗ್ ಕೆಪಾಸಿಟಿಯಲ್ಲಿ ಸೆಟ್ ಮಾಡ್ಕೋಬೋದು, ಇಲ್ಲಾಂದರೆ ಮ್ಯಾಕ್ಸಿಮಮ್ ಅಮೌಂಟ್ ಯು ಆರ್ ವಿಲ್ಲಿಂಗ್ ಟು ಲೂಸ್ ಪರ್ ಟ್ರೇಡ್. ಅಂದರೆ ಟ್ರೇಡಿಂಗ್ ಸ್ಟೈಲ್ ಅಂದರೆ ಏನು? ಇವಾಗ ನಾವು ಒಂದು ಸ್ಟ್ರಾಟಜೀಸ್ ಹಾಕಿದ್ದೀವಿ, ಯು ನೋ ಆಲ್ ಅವರ್ ಸ್ಟ್ರಾಟಜೀಸ್. ಆ ಸ್ಟ್ರಾಟಜಿ ಪ್ರಕಾರ ನನಗೆ ಇದೊಂದು ಇಚ್ಚಿ ಮಗು ಒಳಗಡೆ ಹೋದಾಗ ನಾನು ಸ್ಟಾಪ್ ಲಾಸ್ ತೊಗೊಳ್ತೀನಿ, ಅಥವಾ ನನ್ನದೊಂದು ಸ್ವಿಂಗು ಲೋ ಬಂದಾಗ ನಾನು ಸ್ಟಾಪ್ ಲಾಸ್ ತೊಗೊಳ್ತೀನಿ, ಇಲ್ಲ ನನ್ನ ಸಪೋರ್ಟ್ ರೆಸಿಸ್ಟೆನ್ಸ್ ಬಂದಾಗ ಸ್ಟಾಪ್ ಲಾಸ್ ತೊಗೊಳ್ತೀನಿ, ಈ ಥರ. ಓಕೆ, ಇನ್ನೊಂದು ರಿಸ್ಕ್ ಟೇಕಿಂಗ್ ಅಂದರೆ, ಓಕೆ ನನಗೆ ರಿಸ್ಕ್ ಟೇಕಿಂಗ್ ಈ ಒಂದು ಟ್ರೇಡ್ಗೆ ಒಂದು ಮಿನಿಮಮ್ 1000 ರೂಪೀಸ್ ರಿಸ್ಕ್ ತೊಗೊಳ್ಳೋ ಕೇಪಬಲ್ ಇದೆ ಅನ್ನೋ ಥರ ಅಮೌಂಟಲ್ಲಿ ರಿಸ್ಕ್ ತೊಗೊಳ್ತೀವಿ, ಇಲ್ಲ ಪರ್ಸೆಂಟೇಜ್ ವೈಸಲ್ಲಿ ರಿಸ್ಕ್ ತೊಗೊಳ್ತೀವಿ. ಇಲ್ಲ ಅಂದರೆ ಓವರ್ ಆಲ್ ನನ್ನ ಹತ್ರ 1 ಲಕ್ಷ ಕ್ಯಾಪಿಟಲ್ ಇದೆ, ಮ್ಯಾಕ್ಸಿಮಮ್ ಅಮೌಂಟ್ ನಾನು ಕಳ್ಕೊಳ್ಳೋಕೆ ರೆಡಿ ಇರೋದು ಒಂದು ಟ್ರೇಡ್ಗೆ ಇಷ್ಟು ಅಂತ. ಸೊ ಆ ಅಮೌಂಟ್ನ ಫಿಕ್ಸ್ ಮಾಡ್ಕೊತೀವಿ. ಒಂದು ಪ್ಯಾಟ್ರನ್ ವೈಸ್ ಅಥವಾ ಇಂಡಿಕೇಟರ್ಸ್ ಅಥವಾ ನಮ್ಮ ಟ್ರೇಡಿಂಗ್ ರೂಲ್ ಸೆಟಪ್ ಮೇಲೆ ತೊಗೊತೀವಿ, ಇನ್ನೊಂದು ಪರ್ಸೆಂಟೇಜ್ ವೈಸ್ ತೊಗೊಳ್ತೀವಿ, ಇನ್ನೊಂದು ಅಮೌಂಟ್ ವೈಸ್ ತೊಗೊಳ್ತೀವಿ. ಓಕೆನಾ? ನೆವರ್ ಥಿಂಕ್ ದಟ್ ವಾಟ್ ವರ್ಕ್ಸ್ ಫಾರ್ ಅದರ್ಸ್ ವಿಲ್ ವರ್ಕ್ ಫಾರ್ ಯು, ಆಯಿತಾ. ಬೇರೆಯವ್ರು ಏನಾದರೂ ಅವ್ರ ಸ್ಟಾಪ್ ಲಾಸ್ನ ಅಥವಾ ಅವ್ರ ಟ್ರೇಡಿಂಗ್ ಸ್ಟೈಲ ಅಥವಾ ಅವ್ರ ಒಂದು ಟಾರ್ಗೆಟ್ ಇಟ್ಕೊಳ್ಳೋದು, ಇದೆಲ್ಲ ನಮಗೂ ವರ್ಕ್ ಆಗುತ್ತೆ ಅಂತ ಅಂದ್ಕೊಬೇಡಿ. ಮೇ ಬಿ ಅವ್ರ ಸ್ಟಾಪ್ ಲಾಸು ಟ್ರೇಡಿಂಗ್ ಸ್ಟೈಲಲ್ಲಿರುತ್ತೆ ಅಥವಾ ರಿಸ್ಕ್ ಟೇಕಿಂಗ್ ಕೆಪಾಸಿಟಿಲಿರುತ್ತೆ, ಇಲ್ಲಾಂದರೆ ಓವರ್ ಆಲ್ ಅಮೌಂಟ್ ಮೇಲೆ ತೊಗೊಂಡಿರ್ತಾರೆ ಅವರು. ಅದೇ ನಿಮ್ಗೂ ವರ್ಕ್ ಆಗುತ್ತೆ ಅಂತ ಯಾವತ್ತೂ ಬ್ಲೈಂಡಾಗಿ ಬಿಲೀಫ್ ಮಾಡಿ ಅವ್ನ ಸ್ಟಾಪ್ ಲಾಸೇ, ನನ್ನ ಪಕ್ಕದಲ್ಲಿರೋ ಟ್ರೇಡರ್ ಒಂದು ಸ್ಟಾಪ್ ಲಾಸೇ ನಾನು ಇಡ್ತೀನಿ ಅಂತ ಹೋಗಬೇಡಿ. ಇಟ್ ವಿಲ್ ನೆವರ್ ವರ್ಕ್. ಓಕೆನಾ? ಎಷ್ಟು ಟೈಪ್ಸ್ ಆಫ್ ಸ್ಟಾಪ್ ಲಾಸ್ ಸ್ಟ್ರಾಟಜೀಸ್ ಇದೆ ಅಂದರೆ, ನಾನು ಆಗಲೇ ಹೇಳ್ದಂಗೆ ಪರ್ಸೆಂಟೇಜ್ ಬೇಸ್ಡ್ ಸ್ಟಾಪ್ ಲಾಸ್. ಇವಾಗ ನಾವೆಲ್ರಿಗೂ ಏನು ಹೇಳ್ತಾ ಇರೋದು, 2% 3% ಬಂದಾಗ ಬುಕ್ ಮಾಡ್ಕೊಳ್ಳಿ ನಿಮ್ಮ ಪ್ರಾಫಿಟ್ಸ್ ಅಂತ. ಇಫ್ ಇಟ್ ಈಸ್ 1:1, ಸೊ 2% ನೀವು ಬುಕ್ ಮಾಡ್ಕೊಬೇಕಂದ್ರೆ 2% ಲಾಸ್ ಆಗ್ತಾಯಿದೆ ಮಾರ್ಕೆಟಲ್ಲಿ ಅಂದರೆ ಎಕ್ಸಿಟ್ ಆಗಿ. ಇಲ್ಲ, ಇಫ್ ಯುವರ್ ಟಾರ್ಗೆಟ್ ಇಸ್ 3%, ದೆನ್ ಯುವರ್ ಲಾಸ್ ಆಲ್ಸೋ ಶುಡ್ ಬಿ 3%. ನಿಮ್ಗೆ 1 ಲಕ್ಷಕ್ಕೆ 3,000 ರೂಪಾಯಿ ನೀವು ತೆಗಿಬೇಕು ಅಂತ ಡಿಸೈಡ್ ಆಗಿದ್ದರೆ 1 ಲಕ್ಷಕ್ಕೆ 3,000 ರೂಪಾಯಿ ನಿಮ್ಮ ಲಾಸ್ ಆಗಿರಬೇಕು. ದಿಸ್ ಈಸ್ ಪರ್ಸೆಂಟೇಜ್ ಬೇಸ್ಡ್ ಸ್ಟಾಪ್ ಲಾಸ್. ಓಕೆನಾ? ಇನ್ನೊಂದು ಮೂವಿಂಗ್ ಆ್ಯಾವ್ರೇಜ್ ಬೇಸ್ಡ್ ಅಂತ ಕೊಟ್ಟಿದ್ದೀನಿ. ಯು ಕ್ಯಾನ್ ಕನ್ಸಿಡರ್ ದಿಸ್ ಆಸ್ ಇಂಡಿಕೇಟರ್ಸ್ ಆಲ್ಸೋ. ಇಂಡಿಕೇಟರ್ ಬೇಸ್ಡ್ ಸ್ಟಾಪ್ ಲಾಸ್, ಲೈಕ್ ಪ್ರೀವಿಯಸ್ ಹೇಳ್ದಂಗೆ ನಾವು ಯಾವುದಾದ್ರೂ ಇಂಡಿಕೇಟರ್ ಹಾಕಿದಾಗ ಆ ಇಂಡಿಕೇಟರ್ ರೂಲ್ಸ್ ತಿಳ್ಕೊಂಡಿರ್ಬೇಕು ಫಸ್ಟು. ಈ ಇಂಡಿಕೇಟರ್ ಸಪೋಸ್ ನಾವು ಯಾವುದು EMA ಅಂದ್ಕೊಳ್ಳಿ ಎಕ್ಸಾಂಪಲ್ಗೆ, EMAನ ಕ್ರಾಸ್ ಓವರ್ ಮಾಡಿ EMA ಬ್ರೇಕ್ಔಟ್ ಮಾಡಿ ನನಗೆ ಎಂಟ್ರಿ ಕೊಟ್ಟಿದೆ ಅಂದರೆ, ಮತ್ತು ಆ EMAನ ಕ್ರಾಸ್ ಮಾಡಿ ಕೆಳಗಡೆ ಬಂದಿದೆ ಅಂದರೆ ದಟ್ ವಿಲ್ ಬಿ ಮೈ ಸ್ಟಾಪ್ ಲಾಸ್ ಅಲ್ವಾ. ಬಾಲಿಂಜರ್ ಬ್ಯಾಂಡು ಅಥವಾ EMA ಅಥವಾ MACD ಅಥವಾ VWAP ಆಗಲಿ, ಇಚ್ಚಿಮೊಗ್ಗು ಆಗಲಿ, ಯಾವ ಇಂಡಿಕೇಟರ್ ಆದರೂ ಸರಿ, ಫಸ್ಟು ನೀವು ತಿಳ್ಕೊಬೇಕಾಗಿರೋದು ವಾಟ್ ಈಸ್ ದಟ್ ಇಂಡಿಕೇಟರ್ಸ್ ಟೆಲ್ಲರ್ಸ್, ಯಾವಾಗ ನಮಗೆ ಎಂಟ್ರಿ ಕೊಡುತ್ತೆ, ಮತ್ತು ಆ ಇಂಡಿಕೇಟರ್ನ ನಾನು ಹೇಗೆ ಯೂಸ್ ಮಾಡ್ಕೋಬೇಕು, ವಾಟ್ ವಿಲ್ ಬಿ ಮೈ ಎಂಟ್ರಿ. ಸೊ ಆ ಎಂಟ್ರಿ ಮಿಸ್ ಆದರೆ ಅದರ ಸ್ಟಾಪ್ ಲಾಸ್ ಏನು, ಆ ಇಂಡಿಕೇಟರ್ನ ಯೂಸ್ ಮಾಡ್ಕೊಂಡು ನಾನು ಸ್ಟಾಪ್ ಲಾಸ್ನ ಹೇಗೆ ಪ್ರಿಪೇರ್ ಅಂದರೆ ರೆಡಿ ಮಾಡ್ಕೋಬೇಕು. ಸೊ ಈ ಥರ ನೀವು ಇಂಡಿಕೇಟರ್ ಬೇಸ್ಡ್ ಸ್ಟಾಪ್ ಲಾಸ್ ತೊಗೋಬೋದು. ಇನ್ನೂ ಒಂದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಬೇಸ್ಡ್ ಸ್ಟಾಪ್ ಲಾಸ್. ಸೊ ಮಾರ್ಕೆಟಲ್ಲಿ
ನಾವು ಫಸ್ಟಿಂದನೂ ಏನು ಹೇಳ್ತಾ ಇದ್ದೀವಿ, ಮಾರ್ಕೆಟ್ ಮೊಮೆಂಟಮ್ ಸ್ವಿಂಗ್ ಹೈ ಸ್ವಿಂಗ್ ಲೋ ಈ ಥರ ಎಲ್ಲ ಮಾಡ್ಕೊಂಡು ಹೋಗ್ತಾ ಇರಬೇಕಂದ್ರೆ ಇಟ್ ವಿಲ್ ಹ್ಯಾವ್ ಸಪೋರ್ಟ್ ಆ್ಯಂಡ್ ಇಟ್ ವಿಲ್ ಹ್ಯಾವ್ ರೆಸಿಸ್ಟೆನ್ಸ್ ಆಲ್ಸೋ. ನಮಗೆ ಕೆಳಗಡೆಯಿಂದ ಮೇಲ್ಗಡೆ ಹೋಗ್ಬೇಕಂದ್ರೆ ಅದು ಯಾವುದಾದ್ರೂ ಸಪೋರ್ಟ್ ತೊಗೊಂಡು ಪುಷ್ ಮಾಡಿದ್ರೇ ಮಾರ್ಕೆಟ್ ಮೇಲೆ ಹೋಗುತ್ತೆ. ಮೇಲ್ಗಡೆಯಿಂದ ಕೆಳಗೆ ಬೀಳ್ಬೇಕಂದ್ರೆ ರೆಸಿಸ್ಟೆನ್ಸ್ ಅಲ್ಲಿ ಅಡ್ಡ ಬಂದು ಯಾರಾದರೂ ಅಲ್ಲಿಂದ ನಮಗೆ ಕೆಳಗೆ ಪುಷ್ ಮಾಡಿದ್ರೆ ಮಾರ್ಕೆಟ್ ಕೆಳಗೆ ಪುಷ್ ಆಗುತ್ತೆ. ಸೊ ಈ ಎರಡು ಬೇಸ್ ಸಪೋರ್ಟ್ ಹತ್ರ ನಾವು ತೊಗೊಂಡಾಗ ಸಪೋರ್ಟ್ ಲೆವೆಲ್ನು ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಹೋಯ್ತು ಅಂದರೆ ಯು ಹ್ಯಾವ್ ಟು ಟೇಕ್ ಯುವರ್ ಸ್ಟಾಪ್ ಲಾಸ್. ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಿ ಮೇಲೆ ಹೋಯ್ತು ಅಂದರೆ ಯು ಹ್ಯಾವ್ ಟು ಟೇಕ್ ಯುವರ್ ಸ್ಟಾಪ್ ಲಾಸ್. ಓಕೆನಾ. ಇನ್ನೊಂದು ಪ್ಯಾಟ್ರನ್ ಬೇಸ್ಡ್ ಸ್ಟಾಪ್ ಲಾಸ್ ಅಂದರೆ ಪ್ಯೂರ್ಲಿ ಕ್ಯಾಂಡಲ್ ಸ್ಟಿಕ್ಸ್. ಸೊ ಇದು ಇಂಡಿಕೇಟರ್ಸ್ ಜೊತೆಗೂ ಮರ್ಜ್ ಮಾಡ್ಕೊಂಡು ಮಾಡ್ಬೋದು ನೀವು, ಇಲ್ಲಾಂದರೆ ಪ್ಯೂರ್ಲಿ ಕ್ಯಾಂಡಲ್ ಸ್ಟಿಕ್ಸ್ ಅಥವಾ ಡಬ್ಲ್ಯೂ ಪ್ಯಾಟ್ರನ್, ಎಮ್ ಪ್ಯಾಟ್ರನ್ ಅಥವಾ ಟ್ರಯಾಂಗಲ್ಲು, ಇದು ಯಾವ್ದು ಬರುತ್ತೋ ಪ್ಯಾಟ್ರನ್ಸು ಅದ್ರ ಬೇಸ್ಡ್ ಏನು ಎಂಟ್ರಿ ಏನು ಸ್ಟಾಪ್ ಲಾಸು ಇದೆಲ್ಲ ನಿಮಗೆ ಬೇಸಿಕಲ್ಲಿ ಕವರ್ ಆಗಿದೆ. ಸೊ ಯಾವ ಪ್ಯಾಟ್ರನಲ್ಲಿ ಬಂದಾಗ ನಾವು ಎಂಟ್ರಿ ತೊಗೊತೀವಿ, ಯಾವಾಗ ಅದನ್ನು ಸ್ಟಾಪ್ ಲಾಸ್ ಹಿಟ್ ಮಾಡ್ಕೊತೀವಿ, ಎಲ್ಲಿವರೆಗೂ ನಮ್ಮ ಜರ್ನಿ ಇರ್ಬೋದು ಅಂತ. ಏನಾದರೂ ಡೌಟ್ ಇದೆಯಾ ಇದರಲ್ಲಿ? ಹಲೋ, ಇದು ಅರ್ಥ ಆಯ್ತಾ ಹೇಗೆ ಸ್ಟಾಪ್ ಲಾಸ್ ಸೆಟ್ ಮಾಡ್ಕೊಳ್ಬೇಕು ಅಂತ? ಓಕೆ, ಥ್ಯಾಂಕ್ ಯು ಸರ್. ಸೊ ನೆಕ್ಸ್ಟ್ ಬಂದು ಟ್ರೈಲಿಂಗ್ ಸ್ಟಾಪ್ ಲಾಸ್ ಅಂತ. 1 ಸೆಕೆಂಡ್. ಸೊ ಆಗಲೇ ನಾನು ಏನು ಹೇಳಿದೆ, ಸ್ಟಾಪ್ ಲಾಸ್ನ ಪ್ಲೇಸ್ ಮಾಡಬೇಕು ಅಂತ. ಬಟ್ ಅಕಸ್ಮಾತ್ ನಮ್ಮ ಜರ್ನಿ ಓಕೆ, ನಾನು ಸ್ಟಾಪ್ ಲಾಸ್ ಪ್ಲೇಸ್ ಮಾಡಿದೆ, ನನ್ನ ಮಾರ್ಕೆಟು ನಾನು ಅಂದ್ಕೊಂಡಿರೋ ಥರ ಹೋಗ್ತಾ ಇದೆ ಅಂದಾಗ ಫಸ್ಟ್ ಲಾಸಿಂದ ನಿಮ್ಮ ಕ್ಯಾಪಿಟಲ್ನ ಸೇವ್ ಮಾಡ್ಕೊಬೇಕು. ಸ್ಕ್ರೀನ್ ಹೋಯ್ತಾ? ಓಕೆ ಓಕೆ, ಒಂದು ನಿಮಿಷ. ಓಕೆ, ಸೊ ಸಪೋಸ್ ನಮ್ಮ ಎಂಟ್ರಿ ಲೆವೆಲ್ಲು ನಾನು ಇಲ್ಲಿ ಬೈ ಮಾಡ್ತಾ ಇದ್ದೀನಿ. ಓಕೆ, ಮೊಮೆಂಟಮ್ ನನಗೆ ಅಪ್ ಟ್ರೆಂಡ್ ಇದೆ, ಎಲ್ಲ ಕನ್ಫರ್ಮೇಷನ್ನು ಸಿಕ್ತು, ನಾನು ಇಲ್ಲಿ ಬೈ ಮಾಡ್ತಾ ಇದ್ದೀನಿ. ದಿಸ್ ವಿಲ್ ಬಿ ಮೈ ಸ್ಟಾಪ್ ಲಾಸ್. ಓಕೆ, ನನ್ನ ಮಾರ್ಕೆಟು ಅಂದ್ಕೊಂಡಿರೋ ಥರನೇ ನನಗೆ ಮೇಲ್ಗಡೆ ಮೂಮೆಂಟಮ್ ಕೊಡ್ತು. ಸೊ ಒಂದು ಸ್ವಿಂಗ್ ಹೈಯರ್ ಹೈ ಹೈಯರ್ ಲೋ ಮಾಡ್ಕೊಂಡು ಮೇಲೆ ಹೋಗ್ತಾ ಇದೆ. ನನ್ನ ಲಾಸ್ನ ನಾನು ಎಲ್ಲಿ ಬೈ ಮಾಡಿರ್ತೀನಲ್ವಾ, ಈಗ 100 ರುಪೀಸಿಗೆ ಬೈ ಮಾಡಿದ್ದೀನಿ, 90 ರುಪೀಸ್ ನಾನು ಸ್ಟಾಪ್ ಲಾಸ್ ಇಟ್ಟಿದ್ದೀನಿ, ಮಾರ್ಕೆಟ್ 120ಗೆ ಮೂವ್ ಆಯಿತು. ನಾನು ಸ್ಟಾಪ್ ಲಾಸ್ನ ಯು ಕ್ಯಾನ್ ಮಾಡಿಫೈ ಎನ್ ನಂಬರ್ ಆಫ್ ಟೈಮ್ಸ್ ಇನ್ ದ ಮಾರ್ಕೆಟ್. ಲೈವ್ ಮಾರ್ಕೆಟಲ್ಲಿ ಎಷ್ಟು ಸತಿ ಆದರೂ ಸ್ಟಾಪ್ ಲಾಸ್ನ ಯು ಕ್ಯಾನ್ ಮಾಡಿಫೈ. ಓಕೆ, ಸೊ 90 ರುಪೀಸ್ನಿಂದ ತೆಗೆದು ನಾನು 100 ರುಪೀಸ್ಗೆ ಹಾಕ್ತೀನಿ. ಆವಾಗ ಏನಾಗುತ್ತೆ, ಟ್ರೇಡ್ ಎಲ್ಲಿಗಾದರೂ ಹೋಗಲಿ ಏನಾದರೂ ಆಗಲಿ ನನ್ನ ಕ್ಯಾಪಿಟಲ್ ಲಾಸ್ ಆಗಲ್ಲ, ನಾನು ಹಾಕಿರೋ 1 ಲಕ್ಷ ಸೇಫು. ಆಯಿತಾ. ನೆಕ್ಸ್ಟು ಈ ಸ್ವಿಂಗ್ ಲೋನ ಬಿಟ್ಟು ಮತ್ತೆ ಮಾರ್ಕೆಟ್ ಮೂವ್ ಆಯಿತು. ಸೊ ಅವಾಗ ಏನು ಮಾಡ್ತೀನಿ, ನಾನು 100 ರುಪೀಸಿಂದ ತೆಗೆದು ಅಲ್ಲಿ ಮಾಡಿಫೈ ಫಾರ್ ದಿಸ್ ಸ್ವಿಂಗ್ ಲೋ ಅರೌಂಡ್ 115 ಅಥವಾ 110 ಅಂತ ಇಟ್ಕೊಳ್ಳಿ. ಆವಾಗ ನಿಮ್ಗೆ ಏನು ಕನ್ಫರ್ಮೇಷನ್ ಸಿಗುತ್ತೆ, 100 ರುಪೀಸಿಂದ ನನಗೆ 10 ರುಪೀಸ್ ಲಾಭ ಬಂತು. 1:1ಗೆ ನಾನು ರಿಸ್ಕ್ ರಿವಾರ್ಡ್ ರೇಷಿಯೋ ಮೇಂಟೈನ್ ಮಾಡಿ 90 ರುಪೀಸ್ ವಿಲ್ ಬಿ ಮೈ ಲಾಸ್, 110 ವಿಲ್ ಬಿ ಮೈ ಫಸ್ಟ್ ಟಾರ್ಗೆಟ್ ಅಂತ ಇಟ್ಕೊಂಡಿರ್ತೀನಿ. ನೀವು ಫಸ್ಟ್ ಟಾರ್ಗೆಟ್ ರೀಚ್ ಆದಾಗ ಯು ಕ್ಯಾನ್ ಐದರ್ ಬುಕ್ ಯುವರ್ ಪ್ರಾಫಿಟ್ಸ್ ನಾರ್ ನೀವು ಸ್ಟಾಪ್ ಲಾಸ್ನ ಟ್ರೇಲ್ ಮಾಡ್ಕೊಂಡು ಹೋಗ್ಬೋದು. ಸೊ ನಾನು 110ಗೆ ನನ್ನ ಸ್ಟಾಪ್ ಲಾಸ್ನ ತೆಗೆದು ಪುಷ್ ಅಂದರೆ ಎಡಿಟ್ ಮಾಡ್ತೀನಿ. ಓಕೆ, ನೆಕ್ಸ್ಟು ಆ ಮಾರ್ಕೆಟ್ ಮೂಮೆಂಟಮ್ ಆಗ್ತಿದ್ದಂಗೆ ನಾನು ಸ್ವಿಂಗ್ ಲೋ ಅಥವಾ ಇಂಡಿಕೇಟರ್ಸ್ ಬೇಸ್ಡು ಅಥವಾ ಪರ್ಸೆಂಟೇಜ್ ವೈಸ್ ಬೇಸ್ಡು ಯಾವುದ್ರನ್ನಾದರೂ ನೋಡಿಕೊಂಡು ನಾನು ನನ್ನ ಒಂದು ಟ್ರೈಲಿಂಗ್ ಸ್ಟಾಪ್ ಲಾಸ್ನ ಮೂವ್ ಮಾಡ್ಕೊಂಡು ಹೋಗ್ತೀನಿ. ನಾರ್ಮಲಾಗಿ ತುಂಬ ಚೆನ್ನಾಗಿ ವರ್ಕ್ ಆಗೋದು ಟ್ರೈಲಿಂಗ್ ಸ್ಟಾಪ್ ಲಾಸ್ ಇಸ್ ಸ್ವಿಂಗ್ ಲೋ. ಸ್ವಿಂಗ್ ಲೋ ಕೆಳಗಡೆ ಇಟ್ಟು ನೀವು ಟ್ರೈಲಿಂಗ್ ಸ್ಟಾಪ್ ಲಾಸ್ ಮಾಡಿದಾಗ ಮೋಸ್ಟ್ ಆಫ್ ದ ಟೈಮ್ ಸ್ವಿಂಗ್ ಲೋ ಹಿಟ್ ಆಗಲ್ಲ. ಸ್ವಿಂಗ್ ಲೋ ಏನಾದರೂ ಹಿಟ್ ಆಯಿತು ಅಂದರೆ ಮಾರ್ಕೆಟ್ ಡೈರೆಕ್ಷನ್ ಚೇಂಜ್ ಆಗಿದೆ ಅಂತ. ಟ್ರೈಲಿಂಗ್ ಸ್ಟಾಪ್ ಲಾಸ್ ಅರ್ಥ ಆಯ್ತಾ, ಹೇಗೆ ಅದನ್ನು ಟ್ರಯಲ್ ಮಾಡ್ಕೊಂಡು ಹೋಗೋದು ಅಂತ? ಎಂಟ್ರಿ ಆಗಿರ್ತೀವಿ, ಸ್ಟಾಪ್ ಲಾಸ್ ಪ್ಲೇಸ್ ಮಾಡಿರ್ತೀವಿ, ನೆಕ್ಸ್ಟ್ ನನ್ನ ಮಾರ್ಕೆಟ್ ನಾನು ಅಂದ್ಕೊಂಡಿರೋ ಕಡೆ ಡೈರೆಕ್ಷನ್ಗೆ ಹೋಗ್ತಾ ಇದೆ ಅಂದಾಗ ಯು ವಿಲ್
you will change your stop loss, you will edit your stop loss, first bring it to your cost to cost, next 1:1, 1:4, 1:3, 1:6 ಈ ಥರ ಟ್ರಯಲ್ ಮಾಡ್ಕೊಂಡು ಹೋಗಿ. ಮಾರ್ಕೆಟ್ ಯಾವಾಗ ನಿಮ್ಮನ್ನು ಹೊರಗಡೆ ಹಾಕತ್ತೋ ಅಲ್ಲಿವರೆಗೂ ಯು ಕ್ಯಾನ್ ಬಿ ಇನ್ ಟ್ರೇಡ್. ಓಕೆನಾ? ಸೊ ಲಾಸ್ಟ್ ಟಾಪಿಕ್ ಫಾರ್ ದ ಡೇ ಆ್ಯಂಡ್ ಫಾರ್ ದಿಸ್ ಅಡ್ವಾನ್ಸ್ ಲೆವೆಲ್ ಕ್ಲಾಸಸ್ ಬಂದು ಟ್ರೇಡಿಂಗ್ ಜರ್ನಲ್. ಏನಿದು ಟ್ರೇಡಿಂಗ್ ಜರ್ನಲ್ ಅಂದರೆ, ಇಷ್ಟು ದಿನ ನಾವು ಬೇಸಿಕ್ಕು ಮತ್ತು ಅಡ್ವಾನ್ಸ್ ಲೆವೆಲ್ ನಿಮ್ಗೆ ಹೇಳ್ಕೊಟ್ಟಿದ್ದೀವಿ. ಸೊ ಯು ನೋ ಹೌ ಟು ಟ್ರೇಡ್, ಹೌ ಟು ಟೇಕ್ ದ ಟ್ರೇಡ್ಸ್, ಏನು ಮಾಡಬೇಕು ಅಂತ ಎಲ್ಲ ಗೊತ್ತು. ಯು ನೋ ದ ಸ್ಟ್ರಾಟಜೀಸ್, ಏನು ಮಾಡಬೇಕು, ಯಾವ ಸ್ಟಾಕ್ಸಲ್ಲಿ ಹುಡುಕಬೇಕು, ಎಲ್ಲ ಹೇಳ್ಕೊಟ್ಟಿದ್ದೀವಿ. ಇನ್ನು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಹಲೋ 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 ಯಾರಿದು? ಹಲೋ ಮುರಳಿ ಅವರೇ, ನಿಮ್ಮ ವಾಯ್ಸ್ ಮ್ಯೂಟ್ ಮಾಡ್ಕೊಳ್ತೀರಾ? ಹಲೋ. ಓಕೆ. ಸೊ ಟ್ರೇಡಿಂಗ್ ಜರ್ನಲ್ ಅಂದರೆ ಫಸ್ಟು ನೀವು ಅದನ್ನು ನಿಮ್ಮ ಟ್ರೇಡಿಂಗ್ನ ಜರ್ನಲ್ ಮಾಡಿ. ಲೈಕ್ ಫಸ್ಟು ಡೇಟು ಮತ್ತು ಟೈಮ್ ಬರ್ಕೊಳ್ಳಿ. ಯಾವ ಅಂದರೆ ಯಾವ ಇನ್ಸ್ಟ್ರೂಮೆಂಟ್ ಮೇಲೆ ಟ್ರೇಡ್ ಮಾಡ್ತಾಯಿದ್ದೀನಿ, ಲೈಕ್ ಸ್ಟಾಕ್ಸಲ್ಲಿ ಮಾಡ್ತಾಯಿದ್ದೀನ ಅಥವಾ ಇಂಡೈಸಸಲ್ಲಿ ಮಾಡ್ತಾಯಿದ್ದೀನ, ಯಾವುದ್ರಲ್ಲಿ ಮಾಡ್ತಾಯಿದ್ದೀನಿ ಅಂತ ಬರೀರಿ. ಮತ್ತು ಡೈರೆಕ್ಷನ್ ಆಫ್ ಟ್ರೇಡ್, ನೀವು ಅಪ್ ಟ್ರೆಂಡಲ್ಲಿದ್ದೀರಾ ಅಥವಾ ಡೌನ್ ಟ್ರೆಂಡಲ್ಲಿದ್ದೀರಾ, ಮತ್ತು ಎಂಟ್ರಿ, ಸ್ಟಾಪ್ ಲಾಸ್ ಮತ್ತು ಟಾರ್ಗೆಟ್ ಇದನ್ನು ಬರ್ಕೊಳ್ಳಿ. ಯಾಕೆ ಎಂಟ್ರಿ ತೊಗೊಳ್ತಾ ಇದ್ದೀನಿ, ಎಲ್ಲಿ ಸ್ಟಾಪ್ ಲಾಸ್ ಪ್ಲೇಸ್ ಮಾಡ್ಕೊಂಡಿದ್ದೀನಿ, ನನ್ನ ಟಾರ್ಗೆಟ್ ಏನು. ಐದರ್ ಇಟ್ ಮೇ ಬಿ ಫಿಬ್ ಲೆವೆಲ್ಸ್ ಆಗಿರ್ಬೋದು, ಅಥವಾ ಇಂಡಿಕೇಟರ್ಸ್ ಆಗಿರ್ಬೋದು, ವೇವ್ ಅನಾಲಿಸಿಸ್ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು. ಏನಕ್ಕೆ ಎಂಟ್ರಿ ತೊಗೊತಾ ಇದ್ದೀನಿ, ಯಾಕೆ ಸ್ಟಾಪ್ ಲಾಸ್ ಎಲ್ಲಿಗೆ ಬಂತು, ನಂದು ಟಾರ್ಗೆಟ್ ಏನು. ಓಕೆನಾ? ಮತ್ತು ಪೊಸಿಷನ್ ಸೈಜಿಂಗ್ ನಾನು ಆಗಲೇ ಹೇಳಿಕೊಟ್ಟೆ. ನಿಮ್ಮ ರಿಸ್ಕ್ ರಿವಾರ್ಡ್ ರೇಷಿಯೋ ಮೇಲೆ ನಿಮ್ಮ ಪೊಸಿಷನ್ ಸೈಜಿಂಗ್ನ ಡಿಸೈಡ್ ಮಾಡಬೇಕು. ಅದ್ರ ಜೊತೆಗೆ ಅವತ್ತಿನ ರಿಸಲ್ಟ್ ಏನಾಯ್ತು ಆ ಟ್ರೇಡ್ದು, ಅಂದರೆ ಅವತ್ತಿನ ಇಂಟ್ರಾಡೇ ಮಾಡಿದ್ರೆ ಅವತ್ತಿನ ದಿನದ ರಿಸಲ್ಟ್ ತೊಗೊಳ್ಳಿ. ಅಥವಾ ಇಫ್ ಯು ಆರ್ ಇನ್ ಸ್ವಿಂಗ್ ಟ್ರೇಡ್ಸ್, ನಿಮ್ಮ ಲಾಸ್ ಆಯಿತಾ ಅಥವಾ ಪ್ರಾಫಿಟ್ ಬಂತ, ಇದರಲ್ಲಿ ನೀವು ಜರ್ನಲ್ ಮಾಡಬೇಕಾಗುತ್ತೆ. ನಿಮ್ಮ ಏನಕ್ಕೆ ಲಾಸ್ ಆಯಿತು ಆದರೆ ಏನಕ್ಕೆ ಲಾಸ್ ಆಯಿತು, ನಿಮ್ಮ ಅನಾಲಿಸಿಸ್ ಎಲ್ಲಿ ರಾಂಗ್ ಆಯಿತು. ಪ್ರಾಫಿಟ್ ಬಂದರೆ ಏನಕ್ಕೆ ಪ್ರಾಫಿಟ್ ಬಂತು, ಯಾವ ಸ್ಟ್ರಾಟಜಿ ಯೂಸ್ ಮಾಡಿದ್ದೀರಾ. ಬೋತ್ ಲಾಸ್ ಆಗಲಿ ಪ್ರಾಫಿಟ್ ಆಗಲಿ ನಿಮ್ಮದು ಸ್ಟ್ರಾಟಜೀಸ್ ಮೇಲೆ ಹೋಗುತ್ತೆ. ಸೊ ಯಾವ ಸ್ಟ್ರಾಟಜಿ ಯೂಸ್ ಮಾಡಿದ್ದೀರಾ, ಔಟ್ ಆಫ್ 10 ಟ್ರೇಡ್ಸ್ ನೀವು ಎಷ್ಟು ಟ್ರೇಡ್ಸು ಆ ಸ್ಟ್ರಾಟಜಿಯಿಂದ ವಿನ್ ಆಗ್ತಾ ಇದ್ದೀರಾ. ಓಕೆನಾ? ನೆಕ್ಸ್ಟ್ ಬಂದು ಚಾರ್ಟ್. ಸೊ ಆವತ್ತಿನ ದಿನ ಚಾರ್ಟ್ ಪ್ಯಾಟ್ರನ್ಸ್ ಮೇಲೆ ಮಾಡಿದ್ರ, ಅಥವಾ ಇಂಡಿಕೇಟರ್ಸ್ ಮೇಲೆ ಮಾಡಿದ್ರ, ಅಥವಾ ಕ್ಯಾಂಡಲ್ ಸ್ಟಿಕ್ಸ್ ಮೇಲೆ ಮಾಡಿದ್ರ, ಆ ಚಾರ್ಟ್ ಪ್ಯಾಟ್ರನ್ ಬರ್ಕೊಳ್ಳಿ. ಓಕೆನಾ? ಅಡಿಷ್ನಲ್ ನೋಟ್ಸ್ ಅಂದರೆ, ಅಕಸ್ಮಾತ್ ನೀವೇನಾದರೂ ನೀವು ಮಾಡಿರೋದೆಲ್ಲ ಕರೆಕ್ಟಾಗಿದ್ದು, ಏನು ನೀವು ಅನಲೈಸ್ ಮಾಡಿದ್ದೀರಾ, ಸ್ಟ್ರಾಟಜಿ ವರ್ಕ್ ಆಗ್ತಾಯಿದೆ, ಎಲ್ಲ ಆಗಿದೆ, ಬಟ್ ನೀವು ಮಾರ್ಕೆಟಲ್ಲಿ ಕುತ್ಕೊಳ್ಳೋಕ್ಕಾಗ್ತಾಯಿಲ್ಲ, ಸ್ವಲ್ಪ ಲಾಸ್ ನೋಡಿದ್ರು ನೀವು ಲಾಸ್ ಬುಕ್ ಮಾಡ್ಕೊಂಡು ಹೊರಗಡೆ ಬರ್ತಾಯಿದ್ದೀರಾ, ಅಥವಾ ಸ್ವಲ್ಪ ಪ್ರಾಫಿಟ್ ನೋಡಿದ್ರು ಪ್ರಾಫಿಟ್ ಬುಕ್ ಮಾಡ್ಕೊಂಡು ಹೊರಗಡೆ ಬರ್ತಾಯಿದ್ದೀರಾ. ಅಡಿಷ್ನಲ್ ನೋಟ್ಸ್ ಏನಾದರೂ ಆಗಿರ್ಬೋದು. ಏನಾಯಿತು, ಯಾಕಾಯಿತು, ಇಲ್ಲಾಂದರೆ ನಾನು ಸ್ಟ್ರಾಟಜಿ ಎಲ್ಲ ವರ್ಕ್ ಆಗಿದೆ, ನಾನು ಮಾರ್ಕೆಟಲ್ಲಿ ಒಳ್ಳೆ ಪ್ರಾಫಿಟ್ ಮಾಡಿದ್ದೀನಿ ಅಂದರೆ ಯಾಕೆ ಮಾಡಿದ್ರಿ, ನಿಮ್ಮ ಪೇಷನ್ಸ್ ಲೆವೆಲ್ ಎಷ್ಟಿತ್ತು, ಅಂದರೆ ನಿಮ್ಮ ಪೇಷನ್ಸ್ ಚೆನ್ನಾಗಿದ್ರೆ ನೀವು ಮಾರ್ಕೆಟಲ್ಲಿ ದುಡ್ಡು ಮಾಡ್ತೀರಾ. ಇದೆಲ್ಲ ಅಡಿಷ್ನಲ್ ನೋಟ್ಸಲ್ಲಿ ಬರ್ಕೊಳ್ಳಿ. ಅಟ್ಲೀಸ್ಟ್ ಈ ಟ್ರೇಡಿಂಗ್ ಜರ್ನಲ್ನ ಒಂದು 3 to 6 months ಮಾಡಿ. ನಿಮ್ಮ ಮಿಸ್ಟೇಕ್ಸ್ ಏನು ಅಂತ ನೀವು ಬೇರೆಯವ್ರನ್ನ ಹೋಗಿ ಕೇಳಬೇಡಿ. ನಾನು ಏನು ಕಲಿಬೇಕು, ನಾನು ಏನು ಮಾಡಬೇಕು, ನಾನು ಇನ್ನೂ ಏನು ಬೆಟರಾಗಿ ಮಾಡ್ಬೋದು ಟ್ರೇಡಿಂಗಲ್ಲಿ ಅಂತ. ಈ ಟ್ರೇಡಿಂಗ್ ಜರ್ನಲ್ನ ಬರೆದಿಟ್ಕೊಂಡ್ರೆ ನಿಮ್ಮ ಒಂದು ಮಿಸ್ಟೇಕ್ಸ್ನ ನೀವೇ ಫೈಂಡ್ ಔಟ್ ಮಾಡಿಕೊಂಡು ನೀವೇ ಅದನ್ನು ಟ್ಯೂನ್ ಮಾಡ್ಕೊಂಡು ಹೋಗ್ತೀರಾ. ನಾಳೆ ಇದು ಮಾಡೋದು ಬೇಡ, ನಾಳೆ ಇದು ಮಾಡೋದು ಬೇಡ, ನೆಕ್ಸ್ಟ್ ವೀಕ್ ಇದು ಮಾಡೋದು ಬೇಡ. ಓಕೆ, ನಿಮ್ಮದು ಒಂದೊಂದೇ ಮಿಸ್ಟೇಕ್ನ ನೀವು ರಿಯಲೈಸ್ ಮಾಡ್ಕೊಂಡು ಮಾಡ್ತಾ ಇದ್ದಾಗ, ನಾನು ಡೇ ಟು ಟೈಮು ಏನಕ್ಕೆ ಬರೀರಿ ಅಂದರೆ, ಕೆಲವೊಂದು ಟೈಮಲ್ಲಿ ಕೆಲವು ಡೇಟ್ಸ್ ವರ್ಕೇ ಆಗೋಲ್ಲ ಟ್ರೇಡರ್ಸ್ಗೆ. ಇನ್ನು ಕೆಲವು ಸಾರಿ ಕೆಲವು ಟೈಮ್ ವರ್ಕೇ ಆಗೋಲ್ಲ. ಲೈಕ್ ಅವ್ರ ಮಾರ್ನಿಂಗು ಅಥವಾ ಆಫ್ಟರ್ನೂನು ಅಥವಾ ಮಿಡ್ ಆಫ್ಟರ್ನೂನ್, ಈ ಟೈಮಿಂಗ್ಸ್ ಅವ್ರಿಗೆ ವರ್ಕೇ ಆಗೋಲ್ಲ. ಯಾವಾಗ ಮಾಡಿದ್ರು ಆ ಟೈಮಿಂಗ್ಸಲ್ಲಿ ಅವ್ರಿಗೆ ಲಾಸ್ ಇರುತ್ತೆ, ಇಲ್ಲ ಯಾವಾಗ ಮಾಡಿದ್ರು ಆ ಟೈಮಿಂಗ್ಸಲ್ಲಿ ಅವ್ರಿಗೆ ಪ್ರಾಫಿಟ್ ಇರುತ್ತೆ. ಕೆಲವರು 9:15 to 9:45 ಟ್ರೇಡ್ ಮಾಡ್ತಾರೆ, ಯಾವಾಗಲೂ ಪ್ರಾಫಿಟ್ಟೇ ಅವ್ರದ್ದು. ಇನ್ನು ಕೆಲವರು ಆಫ್ಟರ್ 2:30 ಟ್ರೇಡ್ ಮಾಡ್ತಾರೆ, ಯಾವಾಗಲೂ ಪ್ರಾಫಿಟ್ಟೆ. ಇನ್ನು ಕೆಲವರು 11:30 ಮಾಡ್ತಾರೆ, ಪ್ರಾಫಿಟ್ಟೆ. ಸೊ ಯಾಕೆ ಅದನ್ನು ಬರೀರಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಆ ಟೈಮಲ್ಲಿ ಮಾಡ್ತಾ ಇದ್ದಾಗ ನನ್ನ ಸೈಕಾಲಜಿಗೆ, ನನ್ನ ಒಂದು ಸ್ಟ್ರಾಟಜಿಗೆ ಮಾರ್ಕೆಟ್ ಕರೆಕ್ಟಾಗಿ ನಡೆಯುತ್ತೆ. ಅರ್ಥ ಆಯ್ತಾ? ಸೊ ಅದಕ್ಕೆ ನೀವು ಆ ಟೈಮಿಂಗ್ಸ್ನ ಕೂಡ ನೋಟ್ ಮಾಡಬೇಕು. ಓಕೆ, ಈ ಟ್ರೇಡಿಂಗ್ ಇನ್ಸ್ಟ್ರೂಮೆಂಟ್ಸ್ ಅಂದರೆ
ನಿಮಗೆ ಇವಾಗ ಸ್ಟಾಕ್ ಮಾರ್ಕೆಟ್ ಎಲ್ಲ ಗೊತ್ತಾಗೋಯ್ತು, ನಾಳೆಯಿಂದ ಎಲ್ಲದರಲ್ಲೂ ಮಾಡಿಬಿಡ್ತೀನಿ ಅಂದರೆ ಆಗಲ್ಲ. ಕೆಲವರು ನಿಫ್ಟಿಲಿ ತುಂಬ ಚೆನ್ನಾಗಿ ಕ್ಲಿಕ್ ಆಗಿರ್ತಾರೆ, ಕೆಲವರು ಬ್ಯಾಂಕ್ ನಿಫ್ಟಿಯಲ್ಲಿ ಚೆನ್ನಾಗಿ ಕ್ಲಿಕ್ ಆಗಿರ್ತಾರೆ, ಇನ್ನು ಕೆಲವರು ಫಿನ್ ನಿಫ್ಟಿ, ಮಿಡ್ ಕ್ಯಾಪು, ಇಲ್ಲಾಂದರೆ ಕೆಲವರು ಸ್ಟಾಕ್ಸಲ್ಲೇ. ಈ ಸ್ಟಾಕ್ಸಿಗೆ ಬಂದರೆ ಎಷ್ಟೊಂದು ಸ್ಟಾಕ್ಸ್ ಇದೆ, 2000 ಪ್ಲಸ್ ಎನ್ ಎಸ್ ಸಿಲಿ, ಬಿ ಎಸ್ ಸಿಲಿ 6000 ಪ್ಲಸ್ ಅಷ್ಟಿದೆ. ಬಟ್ ನಾನು ನೋಡಿರೋ ಕೆಲವು ಟ್ರೇಡರ್ಸು ದೇ ವಿಲ್ ಪಿಕ್ಸ್ ಫ್ಯೂ ಸ್ಟಾಕ್ಸ್, ಲೈಕ್ ಒಂದು 10 ಸ್ಟಾಕ್ಸು, ನಿಫ್ಟಿ 50 ಒಳಗಡೆ ಇರೋ ಟಾಪ್ 10 ಸ್ಟಾಕ್ಸು, ಟಾಪ್ 15 ಸ್ಟಾಕ್ಸು, ಅವ್ರು ಟ್ರೇಡ್ ಮಾಡೋದು ಅಷ್ಟರಲ್ಲೇ ಒಳ್ಳೆ ದುಡ್ಡು ಮಾಡ್ತಾರೆ. ಬಿಕಾಸ್ ಅವ್ರ ಮೈಂಡ್ ಸೆಟ್ಗೆ ಆ ಸ್ಟಾಕ್ಸ್ ಹೋಗಿದೆ. ಇವಾಗ ಸ್ಟಾಕ್ಸ್ ಆಗಲಿ, ಇನ್ಸ್ಟ್ರೂಮೆಂಟ್ ಲೈಕ್ ನಿಫ್ಟಿ, ಫಿನ್ ನಿಫ್ಟಿ, ಇದೆಲ್ಲ ಹೆಂಗೆ ಅಂದರೆ ನಮ್ದೇನಾದರೂ ಒಂದು ಪೆಟ್ಟು ಸಾಕ್ದಂಗೆ ಅಥವಾ ನಮ್ಮ ಮಕ್ಕಳನ್ನ ಸಾಕ್ದಂಗೆ, ಅದು ಹೆಂಗೆ ಅದು ಹೆಂಗೆ ಬಿಹೇವ್ ಮಾಡುತ್ತೆ ಅಂತ ನಾವು ಅದನ್ನು ನೋಡ್ತಿದ್ದಂಗೆ ಜಡ್ಜ್ ಮಾಡ್ಬೋದು, ಆಯಿತಾ. ಸೊ ಯಾವುದಾದ್ರೂ ಒಂದ್ರಲ್ಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾಯಿದ್ರೆ, ಓಕೆ ಇದು ಇವಾಗ ಹಿಂಗಾಗಿದೆ, ನೆಕ್ಸ್ಟ್ ಹಿಂಗೆ ಆಗುತ್ತೆ ಅಂತ ನೀವೇ ಹೇಳ್ಬಿಡ್ತೀರ. ಸೊ ಯಾವಾಗಲೂ ಒಂದು ಇದಕ್ಕೆ ಫಿಕ್ಸ್ ಆಗಿರಿ, ಇದೇ ಇನ್ಸ್ಟ್ರೂಮೆಂಟಲ್ಲಿ ನಾನು ಇರ್ತೀನಿ, ಅಥವಾ ಇಷ್ಟು ಸ್ಟಾಕ್ಸಲ್ಲಿ ನಾನು ಟ್ರೇಡ್ ಮಾಡ್ತೀನಿ, ಸೊ ಈ ಸ್ಟ್ರಾಟಜಿಗೆ ನಾನು ಟ್ರೇಡ್ ಮಾಡ್ತೀನಿ ಅನ್ನೋ ಒಂದು ಮೈಂಡ್ ಸೆಟ್ಟಿಗೆ ಬನ್ನಿ ಫಸ್ಟ್. ಅದನ್ನೇ ಪದೇ ಪದೇ ಯೂಸ್ ಮಾಡ್ತಾ ಇರಿ. ಅದನ್ನು ಯೂಸ್ ಮಾಡ್ತಾ ಇರಬೇಕಂದ್ರೆ ನೀವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀರಾ ಅಂತ ಅದು ನಿಮಗೆ ಗೊತ್ತಾಗ್ತಾ ಇರುತ್ತೆ. ಸೊ ಆ ತಪ್ಪನ್ನು ರಿಪೀಟ್ ಮಾಡಬೇಡಿ, ಆವಾಗ ನಿಮ್ಮ ಟ್ರೇಡಿಂಗ್ ಇದು ಚೆನ್ನಾಗಿರುತ್ತೆ, ಓಕೆನಾ. ಎಂಟ್ರಿ ಸ್ಟಾಪ್ ಲಾಸು ಮಸ್ಟು. ಟಾರ್ಗೆಟ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ, ಎಂಟ್ರಿ ಸ್ಟಾಪ್ ಲಾಸ್ ಬಗ್ಗೆ ತಲೆ ಕೆಡ್ಸ್ಕೋಬೇಕು. ಎಂಟ್ರಿ ಆದಮೇಲೆ ಯಾಕೆ ಎಂಟ್ರಿ ಆದೆ ಅನ್ನೋ ಒಂದು ಮೈಂಡ್ಸೆಟ್ಟಿಗೆ ಹೋಗಬೇಡಿ. ಎಂಟ್ರಿ ಆದ್ರೆ ಅದು ರಿಸಲ್ಟ್ ಏನಾಗುತ್ತೆ ಅಷ್ಟೇ. ಒಂದು ಸ್ಟಾಪ್ ಲಾಸ್ ಹಿಟ್ ಆಗಬೇಕು, ಇಲ್ಲ ಟಾರ್ಗೆಟ್ ಹಿಟ್ ಆಗಬೇಕು, ಎರಡೇ ಆಗಬೇಕು ಮಾರ್ಕೆಟಲ್ಲಿ. ಸೊ ನಿಮ್ಮದೊಂದು ಎಮೋಷನ್ಸು, ನಿಮ್ಮದೇನೋ ಒಂದು ಸ್ಟ್ರೆಸ್ಸು, ಏನೇನೋ ಮಾಡಿ ಏನೇನೋ ಮಾಡಿಬಿಟ್ಟು ನಾನು ಪ್ರಾಫಿಟಲ್ಲಿ ಎಂಡ್ ಆಗ್ತೀನಿ ಅನ್ನೋದೆಲ್ಲ ಅದೆಲ್ಲ ಆಗಲ್ಲ. ಮಾರ್ಕೆಟ್ ಏನು ಕೊಡುತ್ತೋ ಅದೇ ತೊಗೋಬೇಕು. ನಿಮ್ಮ ಎಂಟ್ರಿ ಕರೆಕ್ಟ್ ಆಗಿದ್ರೆ ಟಾರ್ಗೆಟ್ ರೀಚ್ ಆಗುತ್ತೆ, ನಿಮ್ಮ ಎಂಟ್ರಿ ತಪ್ಪಾಗಿದೆ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಅಷ್ಟೇ. ಇದನ್ನಿಷ್ಟು ಮೈಂಡಲ್ಲಿ ಇಟ್ಕೊಳ್ಳಿ. ಪೊಸಿಷನ್ ಸೈಜಿಂಗು ಇವಾಗ ನೀವು ಇನ್ನೂ ಕಲ್ತಿರೋದ್ರಿಂದ, ಇವಾಗ ನಿಮ್ಮದು ಲಾಸ್ಟ್ ಇದು ಕ್ಲಾಸ್ ಆಗಿರೋದ್ರಿಂದ, ನೀವೇನಾದರೂ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ವಿತ್ ಸ್ಮಾಲ್ ಅಮೌಂಟ್. ಒಂದು 5000 ರೂಪಾಯಿ ಇಟ್ಕೊಂಡು ಸ್ಟಾರ್ಟ್ ಮಾಡಿ. 5000 ರೂಪಾಯಲ್ಲಿ ನೀವು ಕನ್ಸಿಸ್ಟೆನ್ಸಾಗಿ ನೀವು ಪ್ರಾಫಿಟ್ ಅರ್ನ್ ಮಾಡ್ತಾಯಿದ್ದೀನಿ ಅಂತ ಒಂದು ಕಾನ್ಫಿಡೆನ್ಸ್ ಬಂದಾಗ ನೀವು ಯು ಕ್ಯಾನ್ ಗೋ ವಿತ್ ಹೈಯರ್ ಅಮೌಂಟ್. ಲೈಕ್ ನೀವೇ ಇನ್ವೆಸ್ಟ್ಮೆಂಟ್ಸ್ ಕ್ಯಾಪಿಟಲ್ಸ್ನ ಜಾಸ್ತಿ ಮಾಡ್ಕೋಬೋದು. ರಿಸ್ಕ್ ರಿವಾರ್ಡ್ ರೇಷೋ ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ. ನಾನು ಇಷ್ಟು ಮಾಡಿದ್ರೆ ಇಷ್ಟೇ ರಿಸ್ಕು ನಂದು. ರಿವಾರ್ಡ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ರಿಸ್ಕ್ ಬಗ್ಗೆ ತುಂಬ ತಲೆ ಕೆಡಿಸ್ಕೋಬೇಕು. ಯಾಕಂದರೆ ರಿಸ್ಕ್ ಜಾಸ್ತಿ ಆದಂಗೆ ಕ್ಯಾಪಿಟಲ್ ಲಾಸ್ ಆಗೋದು ಜಾಸ್ತಿ. ಕ್ಯಾಪಿಟಲ್ ಫುಲ್ ವೈಪೌಟ್ ಆದರೆ ತಿರ್ಗಾ ನೀವು ಟ್ರೇಡಿಂಗ್ ಮಾಡೋದಕ್ಕೆ ನಿಮ್ಮ ಹತ್ರ ದುಡ್ಡಿರಲ್ಲ. ನೀವೇನಾದರೂ ಕೆಲಸ ಮಾಡಿದ್ರೆ ಅದರಲ್ಲಿ ಯಾವಾಗಲೂ ಪ್ರಮೋಷನ್ ಇರಬೇಕು, ಆಯಿತಾ. ಅದರಿಂದ ಹೊರಗಡೆ ಬರೋ ಥರ ಕೆಲಸಗಳು ಮಾಡ್ಕೋಬೇಡಿ. ನಾನೇನಾದರೂ ಇವಾಗ ಮಾಡ್ತಾಯಿದ್ದೀನಿ, ಒಂದು ಜಾಬ್ ಮಾಡ್ತಾಯಿದ್ದೀನಿ, ಎಲ್ಲೋ ಹೋಗ್ತಾಯಿದ್ದೀನಿ ಅಂದರೆ ನಿಮಗೆ ಪ್ರಮೋಷನ್ ತಾನೇ ಬೇಕು, ರಿವಾರ್ಡ್ಸ್ ಮಾತ್ರ ಬೇಕು ಪ್ರಮೋಷನ್ ಅಂದರೆ. ರಿಸ್ಕು ಕೆಲಸದಿಂದ ಹೊರಗಡೆ ಬರೋ ಥರ ಮಾಡ್ಕೊಂಬೇಡಿ. ನಿಮ್ಮ ಹತ್ರ ಕ್ಯಾಪಿಟಲ್ಲೇ ಇಲ್ಲ ಅಂದರೆ ಏನು ಟ್ರೇಡಿಂಗ್ ಮಾಡ್ತೀರಾ ನೀವು? ಕ್ಯಾಪಿಟಲ್ ಝೀರೋ ಆಗೋ ಲೆವೆಲಿಗೆ ಮಾಡ್ಕೋಬೇಡಿ. ರಿಸಲ್ಟು ಜಸ್ಟ್ ಲೀವ್ ಇಟ್ ಫಾರ್ ಮಾರ್ಕೆಟ್. ನಿಮ್ಮ ಅನಾಲಿಸಿಸ್ ಕರೆಕ್ಟಾಗಿರಬೇಕು, ನಿಮ್ಮ ಸ್ಟ್ರಾಟಜೀಸ್ ಕರೆಕ್ಟಾಗಿರಬೇಕು. ರೆಸ್ಟ್ ಜಸ್ಟ್ ಲೀವ್ ಇಟ್ ಫಾರ್ ಮಾರ್ಕೆಟ್. ಡೋಂಟ್ ಎಕ್ಸ್ಪೆಕ್ಟ್ ವಾಟ್ ರಿಸಲ್ಟ್ ಯು ವಾಂಟ್, ಆಯಿತಾ. ಮಾರ್ಕೆಟ್ ಏನು ಕೊಡುತ್ತೋ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನನಗೆ ಇದೇ ರಿಸಲ್ಟ್ ಬೇಕು, ನನಗೆ 10 ರೂಪಾಯಿ ಹಾಕಿದ ತಕ್ಷಣ ಅದು 100 ರೂಪಾಯಿ ಆಗಬೇಕು. ಪ್ರಾಕ್ಟಿಕಲಿ ಅದಾಗಲ್ಲ. 100 ರೂಪಾಯಿ ಹಾಕಿದ್ದೀನ 10 ರೂಪಾಯಿ ದುಡಿಬೋದು, ಅದಾಗತ್ತೆ. 10 ರೂಪಾಯಿ ಹಾಕ್ಬಿಟ್ಟು ನಾನು 100 ರೂಪಾಯಿ ದುಡಿಬೇಕು ಅಂದರೆ ಅದಾಗಲ್ಲ. ಸೊ ರಿಸಲ್ಟ್ನ ಮಾರ್ಕೆಟಿಗೆ ಬಿಟ್ಬಿಡಿ, ಓಕೆ. ಅನಾಲಿಸಿಸ್ ಮಾಡೋದು ಚಾಟು ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ. ಕರೆಕ್ಟಾಗಿ ಏನು ಮಾಡ್ತಾಯಿದ್ದೀನಿ, ಯಾಕೆ ಮಾಡ್ತಾಯಿದ್ದೀನಿ ಅಂತ ಚಾಟ್ ಅನಾಲಿಸಿಸ್ ಕಲೀರಿ, ವೇವ್ ಅನಾಲಿಸಿಸ್ ಕಲೀರಿ. ಜೊತೆಗೆ ಇಂಡಿಕೇಟರ್ಸ್ನ ಮರ್ಜ್ ಮಾಡಿ ಟೂಲ್ಸ್ ಯೂಸ್ ಮಾಡಿಕೊಂಡು ಟ್ರೇಡ್ ಮಾಡಿ. ಅಡಿಷ್ನಲ್ ನೋಟ್ಸ್ ಫಾರ್ ಯುವರ್ ಬೆನಿಫಿಟ್. ನಿಮ್ಗೆ ಏನು ಅನಿಸಿದ್ರೂ ಪರವಾಗಿಲ್ಲ. ನಿಮಗೆ ಫ್ಯಾಮಿಲಿ ಇಶ್ಯೂಸ್ ಇದೆಯಾ, ಫ್ಯಾಮಿಲಿ ಇಶ್ಯೂಸ್ ಇತ್ತು, ಇಲ್ಲ ಫೈನಾನ್ಷಿಯಲ್ ಇಶ್ಯೂಸ್ ಇತ್ತು, ಅದಕ್ಕೆ ನಾನು ಇವತ್ತು ಈ ಥರ ಬಿಹೇವ್ ಮಾಡಿದೆ, ಅದಕ್ಕೆ ನನ್ನ ತಪ್ಪಿಂದ ನನ್ನ ಮಾರ್ಕೆಟ್ ಈ ಥರ ಮಾಡ್ತು, ನಾನು ಇವತ್ತು ತುಂಬ ಚೆನ್ನಾಗಿದೆ, ನಾನು ರಾತ್ರಿ ಎಲ್ಲ ಔಟಿಂಗ್ ಹೋಗಿದ್ದೆ ಅಥವಾ ಪಾರ್ಟಿ ಮಾಡಿದ್ದೆ, ನನ್ನ ಮೈಂಡ್ ತುಂಬ ಚೆನ್ನಾಗಿತ್ತು, ಸೊ ನಾನು ಇವತ್ತು ಪ್ರಾಫಿಟ್ ಮಾಡಿದೆ. ಎವ್ರಿಥಿಂಗ್ ಮ್ಯಾಟರ್ಸ್. ನಿಮ್ಮ ಸೈಕಾಲಜಿ ಹೆಂಗೆ ಡಿಪೆಂಡ್ ಆಗಿರುತ್ತೆ ಮಾರ್ಕೆಟಲ್ಲಿ ಅಂದರೆ, ಇಫ್ ಯು ಆರ್ ಹ್ಯಾಪಿ ನಿಮಗೆಲ್ಲ ಒಳ್ಳೆ ಟ್ರೇಡ್ಸ್ ಕಾಣಿಸ್ತಾ ಹೋಗುತ್ತೆ. ಇಫ್ ಯು ಆರ್ ಸ್ಯಾಡ್ ಆ್ಯಂಡ್ ಅಗ್ರೆಸಿವ್ ನಿಮಗೆ ಹೆಂಗಿರುತ್ತೆ ಅಂದರೆ ಎಲ್ಲ ಒಂದು ಸಪೋರ್ಟ್ ಅಥವಾ ಎಲ್ಲ ಒಂದು ರೆಸಿಸ್ಟೆನ್ಸಲ್ಲೂ ನಾನು ಟ್ರೇಡ್ ಮಾಡಬೇಕು ಅನ್ನೋ ಥರ ಕೂತ್ಕೊಂಡ್ಬಿಟ್ಟಿರುತ್ತೆ ಮೈಂಡಲ್ಲಿ. ಸೊ ಪ್ಲೀಸ್ ನೋಟ್ ಡೌನ್, ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳ್ಳಿ ಒಳ್ಳೆ ಟ್ರೇಡರ್ ಆಗಿ, ಓಕೆನಾ. ಆಲ್ ದ ಬೆಸ್ಟ್ ಫಾರ್ ಎವ್ರಿ ಒನ್. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಇನ್ ಫ್ಯೂಚರ್ ನೀವು ಕಾಲ್ ಮಾಡಿ ಕೇಳ್ಬೋದು ನಮ್ಮನ್ನು, ಅಥವಾ ಆಫೀಸ್ ವಿಸಿಟ್ ಮಾಡ್ಬೋದು. ಎನಿ ಟೈಮ್ ವಿಲ್ ಬಿ ಅವೈಲಬಲ್. ಇನ್ನು
ಆನ್ಲೈನ್ ಕ್ಲಾಸಸ್ ನಡೆಯುತ್ತೆ ನೆಕ್ಸ್ಟ್ ವೀಕ್. ಒಂದು ನೆಕ್ಸ್ಟ್ 1 ವೀಕ್ ನಮ್ಗೆ ಆನ್ಲೈನ್ ಕ್ಲಾಸಸ್ ಇಲ್ಲ. ಅದಾದಮೇಲೆ ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಮಾಡ್ತೀವಿ. ನಿಮ್ಗೆ ಬೇಕಂದರೆ ರಿವಿಷನ್ ಕ್ಲಾಸಿಗೆ ಎಷ್ಟು ಸತಿ ಆದರೂ ಅಟೆಂಡ್ ಮಾಡ್ಕೋಬೋದು. ಓಕೆ. ಸೊ ಹೇಗಿತ್ತು ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸ್, ಹೇಗಿತ್ತು ನಿಮಗೆ ಕ್ಲಾಸಸ್? ರಿವ್ಯೂ ಕೊಡ್ಬೋದಾ ಏನಾದರೂ? ತುಂಬಾ ಚೆನ್ನಾಗಿತ್ತು. ಅರ್ಥ ಆಯ್ತಾ ಸರ್ ಕ್ಲಾಸಸ್ ಎಲ್ಲ ನಿಮ್ಗೆ ಕ್ಲಿಯರಾಗಿ? ಅರ್ಥ ಆಯ್ತು. ಓಕೆ, ಕ್ಲಿಯರ್ ಆಗಿತ್ತು. ಕ್ಲಿಯರ್ ಆಯಿತಾ? ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಸರ್ ಹೇಳಿ. ಓಕೆ ಸರ್, ಅರ್ಥ ಆಯ್ತಾ ಸರ್ ಕ್ಲಾಸಸ್ ನಿಮಗೆ? ನೀವು ಒಬ್ಬರೇ ಅಸೈನ್ಮೆಂಟ್ಸ್ ಮಾಡಿ ಕಳಿಸ್ತಾ ಇರೋದು ನಮಗೆ ಖುಷಿ ಆಗುತ್ತೆ. ಅಟ್ಲೀಸ್ಟ್ ಒಬ್ಬರಾದರೂ ಮಾಡಿ ಕಳಿಸ್ತಾ ಇದ್ದಾರೆ ಅಂತ. ಏನೇ ಡೌಟ್ಸ್ ಇದ್ರೂ ಕೇಳಿ. ನಿಮಗೆ ಯಾವಾಗಾದರೂ ಆಗಲಿ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ನಮ್ಮನ್ನು. ವಾಟ್ಸಪ್ ಆಗಲಿ, ಮೆಸೇಜ್ ಆಗಲಿ, ಕಾಲ್ ಆಗಲಿ, ನಾವು ಕ್ಲಾರಿಫೈ ಮಾಡಿಕೊಡ್ತೀವಿ ಸರ್. ಹೇಳಿ ಸರ್ ನಿಮ್ಮ. ಯಾವ್ದು ಸರ್? ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಹಾಂ, ಸ್ಟ್ರಾಟಜೀಸ್ ಯೂಸ್ ಮಾಡೋದು. ಏನು ಸ್ಟ್ರಾಟಜಿ? ಈಗ ನೀವು ನಮ್ಗೆ ಸ್ಟ್ರಾಟಜೀಸ್ ಹೇಳ್ಕೊಟ್ಟಿದ್ರಲ್ಲ, ಹೌದು ಇಂಡಿಕೇಟರ್ಸ್, ಹೌದು ಪ್ರತಿಯೊಂದು ಆಪ್ಷನ್ಗೂ ಇನ್ಕ್ಲೂಡೆಡ್ ಆಗುತ್ತೆ. ಹೌದು ಸರ್, ಇನ್ಕ್ಲೂಡ್ ಆಗುತ್ತೆ. ಆಪ್ಷನ್ಗೂ ಇನ್ಕ್ಲೂಡ್ ಆಗುತ್ತೆ ಅದು. ಬಟ್ ಆಪ್ಷನ್ ಟ್ರೇಡಿಂಗ್ ಮಾಡಬೇಕಂದ್ರೆ ಸ್ವಲ್ಪ ಹುಷಾರಾಗಿ ಮಾಡಿ. ನೀವು ಸ್ಟಾರ್ಟಿಂಗಲ್ಲೇ ಆಪ್ಷನ್ ಟ್ರೇಡಿಗೆ ಇಳಿಬೇಡಿ. ಆಲ್ರೆಡಿ ಅದನ್ನು ಹೇಗೆ ಮಾಡಬೇಕಂತ ಹೇಳಿದ್ದೀನಿ ನಾನು. ನಿಫ್ಟಿ ಅಥವಾ ಬ್ಯಾಂಕ್ ನಿಫ್ಟಿ ಇದ್ದರೆ ಜಸ್ಟ್ ವಾಚ್ ಫಾರ್ ಫಸ್ಟ್ ಕ್ಯಾಂಡಲ್ 15 ಮಿನಿಟ್ಸ್. ಅದಾದಮೇಲೆ ನೀವು ಸ್ಟ್ರಾಟಜೀಸ್ನ ಅಪ್ಲೈ ಮಾಡಿ ವೇವ್ ಅನಾಲಿಸಿಸ್ ಮಾಡಲೇಬೇಕು. ರಿಟ್ರೇಸ್ಮೆಂಟ್ಸ್ ಲೆವೆಲ್ಸ್ ನೋಡ್ಕೊಳ್ಳಿ. ಅದಾದಮೇಲೆ ನೀವು ಟ್ರೇಡ್ ಮಾಡ್ಬೋದು ಸರ್. ಇನ್ನೊಂದು ಆಪ್ಷನ್ಸಲ್ಲಿ ಎವ್ರಿ ಡೇ ಟ್ರೇಡ್ ಇರಲ್ಲ, ಅದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಎವ್ರಿ ಡೇ ಆಪ್ಷನ್ಸಲ್ಲಿ ನಮ್ಗೆ ಟ್ರೇಡ್ ಸಿಗಲ್ಲ. ಸಿಗ್ದಾಗ ಮಾಡಿ, ಚೆನ್ನಾಗಿರುತ್ತೆ. ನೆನ್ನೆ ಎಲ್ಲ ತುಂಬ ಚೆನ್ನಾಗಾಯಿತು. ಬಟ್ ಅಗೇನ್ ನೋಡ್ಕೊಂಡು ಮಾಡಬೇಕು ಆಪ್ಷನ್ಸ್. ಓಕೆ. ಪ್ರಸನ್ನ ಸರ್ ಹೇಗನ್ನಿಸ್ತು? ಅರ್ಥ ಆಯ್ತಾ? ಇಲ್ಲ ಇನ್ನೊಂದು ರಿವಿಷನ್ ಕ್ಲಾಸ್ ಅರ್ಥ ಮಾಡ್ತೀರಾ? ಇಲ್ಲ ಮೇಡಮ್, ಮತ್ತೆ ಬರ್ಬೇಕು. ನಾನು 2 ಕ್ಲಾಸ್ ನಿಮ್ದು ಅಟೆಂಡ್ ಮಾಡಿದ್ದೆ. ಅದಾದ್ಮೇಲೆ ಹಾಂ, ಮಧ್ಯ ಜಾಯ್ನ್ ಆಗಿದ್ದೀನಿ. ಓಕೆ ನನಗೆ ಏನು ಅರ್ಥ ಆಗಿಲ್ಲ. ಓಕೆ. ಮತ್ತೆ ಕ್ಲಾಸಿಗೆ ಬರ್ಬೇಕು, ಮತ್ತೆ ನಿಮ್ದು ಪುನಃ ತಗೋಬೇಕು ಮೇಡಮ್. ಖಂಡಿತ ಸರ್, ಬನ್ನಿ ಸರ್, ಎನಿ ಟೈಮ್. ಮುಬೀನಾ ಮೇಡಮ್, ಒಂದು ಮಿನಿಮಮ್ ಎಷ್ಟು ದಿನ ಬರ್ಬೇಕು ಮೇಡಮ್? ಒಂದು ಸ್ವಲ್ಪ 15-20 ಡೇಸ್ ಕಂಟಿನ್ಯೂಸ್ ಆಗಿ ಬರಬೇಕು ಸರ್. ಇಲ್ಲಾಂದರೆ ಏನೋ ಅಂದರೆ ಅಡ್ವಾನ್ಸ್ ಲೆವೆಲ್ ಇದ್ದಾಗ ಬನ್ನಿ. ಬೇಸಿಕ್ಸ್ ನೀವು ಮನೇಲೇ ಕುತ್ಕೊಂಡು ಮಾಡ್ಬೋದು ಸರ್. ಯಾರೇ ಆಗಲಿ ಬೇಸಿಕ್ಸ್, ಟ್ರೆಂಡ್ ಲೈನ್ಸ್ ಆಗಲಿ, ಪ್ಯಾಟ್ರನ್ಸ್ ಆಗಲಿ, ಸ್ಟಾಕ್ಸ್ ಹುಡ್ಕೋದು ಇದೆಲ್ಲ ನೀವು ಮನೇಲೇ ಮಾಡ್ಬೋದು. ಜಸ್ಟ್ ಅಡ್ವಾನ್ಸ್ ಲೆವೆಲ್ ಕ್ಲಾಸಸ್ ಇದ್ದಾಗ ನೀವು ಆಫೀಸ್ಗೆ ಬನ್ನಿ, ಇಲ್ಲ ಅಕಾಡೆಮಿಲೇ ಮಾಡಿಸ್ತೀವಿ. ಸರಿ ಅನಾಲಿಸಿಸ್ ಮಾಡಿ ಸರ್. ಫಸ್ಟು ಏನೇ ಆದರೂ ಫಸ್ಟ್ ಚಾಟ್ ಓಪನ್ ಮಾಡಿ ಅನಾಲಿಸಿಸ್ ಮಾಡಿ. ಯಾರು ಬಂದು ಇದನ್ನು ಮಾಡಿ ಕೇಳಿಸ್ತಾ ಇದೆಯಾ? ಹಲೋ, ಹಾಂ, ಹಲೋ. ಓಕೆ, ಮಂತ್ಲಿ ರಿಪೋರ್ಟ್ ಬರುತ್ತೆ ವಾಟ್ಸಪ್ಪಲ್ಲಿ. ಅದನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ಅದು ನಿಮಗೂ ಹೆಲ್ಪ್ ಆಗುತ್ತೆ, ನಮಗೂ ಹೆಲ್ಪ್ ಆಗುತ್ತೆ. ಸರ್ ಕಳಿಸ್ಕೊಡ್ತಾರೆ ಅದನ್ನು. ಓಕೆ, ಥ್ಯಾಂಕ್ ಯು ಆಲ್. ಹ್ಯಾಪಿ ವೀಕೆಂಡ್. ಹಾಂ ಸರ್, ಹೇಳಿ ಸರ್. ನೆಕ್ಸ್ಟ್ ವೀಕ್ ಇರಲ್ಲ, ನೆಕ್ಸ್ಟ್ ವೀಕ್ ಬ್ರೇಕ್ ಇರುತ್ತೆ. ಅದಾದಮೇಲೆ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾರೆ ಸರ್. ಅಗೇನ್ ಫ್ರಮ್ ಫ್ರೆಶ್ ಬ್ಯಾಚ್, ಲೈಕ್ ಬೇಸಿಕ್ಕಿಂದ ಸ್ಟಾರ್ಟ್ ಆಗುತ್ತೆ. ಫಂಡಮೆಂಟಲ್ ಮತ್ತು ಟೆಕ್ನಿಕಲ್ ಮುಗೀತು ಸರ್. ನಿಮ್ಮದು ಮುಗಿದೆ. ಹೌದು ಸರ್, ನಿಮ್ಮದು ಎಂಡ್ ಕಂಪ್ಲೀಟ್ ಆಗಿದೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಆಲ್.